ಇನ್ನು ಕಳೆದ ಫೆಬ್ರವರಿಯಲ್ಲೇ ಅಂದರೆ ಆಗಿನ್ನೂ ಕೂಡ ಚಳಿಗಾಲ ಮುಕ್ತಾಯ ಆಗಿರಲಿಲ್ಲ. ಆಗಲೇ ಜನ ಬಿಸಿಲಿನ ತಾಪಕ್ಕೆ ಬೇಸತ್ತಿದ್ರು. ಏನಪ್ಪ ಚಳಿಗಾಲದಲ್ಲೇ ಹೀಗಾಗ್ಬಿಟ್ರೆ ಇನ್ನು ಬರುವ ಸಮ್ಮರ್ ಹೇಗಿರ್ಬೋದು ಅಂತ ಆಗಲೇ ಆತಂಕಗೊಂಡಿದ್ರು. ಈಗ ಹವಾಮಾನ ಇಲಾಖೆಯವರು ಕೂಡ ಈ ಬಾರಿಯ ಸಮ್ಮರ್ ವೆರಿ ಡೇಂಜರಸ್ ಅಂತ ಹೇಳಿದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಮುಂದಿನ 3 ತಿಂಗಳು ರಣ ಬಿಸಿಲು, ಬಿಸಿ ಗಾಳಿಯ ಎಚ್ಚರಿಕೆ ನೀಡಿದ ವೆದರ್ ಡಿಪಾರ್ಟ್ಮೆಂಟ್. ಕಳೆದ ವರ್ಷದ ಮಳೆಯ ಅಭಾವದ ಎಫೆಕ್ಟ್ ಇನ್ನೂ ಅನುಭವಿಸ್ತಾ ಇದೀವಿ. ನೀರಿಲ್ಲದೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೆಬ್ರವರಿ ತಿಂಗಳಲ್ಲೇ 34.2 ದಾಖಲೆ ಪ್ರಮಾಣದ ಉಷ್ಣಾಂಶ ರಾಜ್ಯದಲ್ಲಿ ದಾಖಲಾಗಿತ್ತು. ಈಗ ಮಾರ್ಚ್ 1ರಿಂದ ಬೇಸಿಗೆ ಶುರುವಾಗಿದ್ದು ಮೇ ಅಂತ್ಯದ ತನಕ ಜನರಿಗೆ ಕಾಟ ಕೊಡುತ್ತೆ. ಪೂರ್ವ ಭಾಗದ ಸಮುದ್ರದ ನೀರಿನ ಉಷ್ಣಾಂಶ 1.5 ಕ್ಕಿಂತ ಹೆಚ್ಚಾಗೋ ಸಾಧ್ಯತೆ ಇದ್ದು ಇದನ್ನ ಏಲಿನೋ ಅಂತ ಕರೀತಾರೆ. ಇದರ ಪರಿಣಾಮ ರಾಜ್ಯದಲ್ಲಿ ಈ 3 ತಿಂಗಳು ವಾಡಿಕೆಗಿಂತ 70% ಹೆಚ್ಚು ಉಷ್ಣತೆ ದಾಖಲಾಗುವ ಸಾಧ್ಯತೆ ಇದೆ. ಹೀಗಂತ ಹವಾಮಾನ ಇಲಾಖೆ ತಿಳಿಸಿದೆ. ಇಡೀ ರಾಜ್ಯದಲ್ಲೇ ವಾಡಿಕೆಗಿಂತ ಹೆಚ್ಚಿನ ತಾಪಮಾನ ಈ ಮುಂದಿನ 3 ತಿಂಗಳಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಮಾರ್ಚ್ನಿಂದ ಮೇ ವೇಳೆಯಲ್ಲಿ ವಾಡಿಕೆಗಿಂತ 70% ಮಳೆಯಾಗುವ ಸಾಧ್ಯತೆ ಇದೆ. ಮಾರ್ಚ್ 1ನೇ ತಾರೀಕಿಂದ ಅಧಿಕೃತವಾಗಿ ನಮಗೆ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ಈ ಬೇಸಿಗೆ ಕಾಲದಲ್ಲಿ ಕೂಡ ಈ ಮಾರ್ಚ್, ಏಪ್ರಿಲ್, ಮೇ ಮತ್ತು ಈ 3 ತಿಂಗಳು ಒಟ್ಟಿಗೆ ಸೇರಿಸಿ ನಮ್ಮ ರಾಜ್ಯದಲ್ಲಿ ಈ ಉಷ್ಣಾಂಶ ಕೆಲವು ದಿನಗಳು ವಾಡಿಕೆಗಿಂತ ಹೆಚ್ಚು ವರದಿಯಾಗೋಕ್ಕೆ ಒಂದು 70% ಮೇಲೆ ಸಂಭವನೀಯತೆ. ಈ ಮಳೆಯ ಪ್ರಮಾಣ ನೋಡಿದರೆ ಪ್ರತ್ಯೇಕವಾಗಿ ಈ ಮಾರ್ಚ್ ತಿಂಗಳು ಈ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಯಲ್ಲಿ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆ ವರದಿಯಾಗೋಕ್ಕೆ ಒಂದು 70% ಮೇಲೆ ಸಂಭವನೀಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಈ ಬೇಸಿಗೆ ಕಾಲದಲ್ಲಿ ವಾಡಿಕೆ ಮಳೆ ಆಗುವಂಥ ಒಂದು ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ವಾಡಿಕೆಗಿಂತ 2ರಿಂದ 3 ಡಿಗ್ರಿ ತನಕ ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇದೆ. ಕರಾವಳಿ ಭಾಗದಲ್ಲಿ ಗರಿಷ್ಠ ತಾಪಮಾನ ಸರಾಸರಿ 37 ಡಿಗ್ರಿ ಇದ್ರೆ ಉತ್ತರ ಒಳನಾಡಿನಲ್ಲಿ 39 ಡಿಗ್ರಿ ಇರಲಿದೆ. ಜೊತೆಗೆ ಉತ್ತರ ಒಳನಾಡಿನಲ್ಲಿ ಬಿಸಿ ಗಾಳಿಯ ಆತಂಕ ಕೂಡ ಎದುರಾಗಲಿದ್ದು 4.5 ಕ್ಕಿಂತ ಹೆಚ್ಚು ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಿಸಿ ಗಾಳಿಯ ವಾತಾವರಣ ಇರುತ್ತೆ. ಈ ಸಮ್ಮರ್ ವೆದರ್ನಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಆದಷ್ಟು ನೀರು ಕುಡಿಯೋದ್ರ ಜೊತೆಗೆ 11ರಿಂದ 3 ಗಂಟೆಯಲ್ಲಿ ಹೊರಗೆ ಹೆಚ್ಚು ಸುತ್ತಾಡದೇ ಇದ್ರೆ ಒಳ್ಳೆಯದು. ಕಪ್ಪು ಕೊಡೆ ಬಳಸಿ ಸೂರ್ಯನ ಕಾಂತಿಯಿಂದ ದೂರ ಇರುವಂತೆ ಸೂಚಿಸಿದ್ದು ಆದಷ್ಟು ಜೀರ್ಣ ಆಗುವ ಲಘು ಆಹಾರವನ್ನ ಸೇವಿಸಬೇಕು. ದೇಹದಿಂದ ನೀರಂಥದ್ದು ಪಿರಿಯಾಗುವ ಒಂದು ಸಾಧ್ಯತೆ ಇದೆ. ಅದನ್ನು ಡಿಹೈಡ್ರೇಷನ್ ಆಗಂತ ಹೇಳ್ತೀವಿ. ಎರಡು, ನಮ್ಮ ದೇಹದಲ್ಲಿ ಈ ಶಾಖದ ಪ್ರಮಾಣ ಹೆಚ್ಚು ಆಗುತ್ತೆ. ಮೂರನೇದು ಈ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಯಾವತ್ತೆಲ್ಲ ಈ ಉಷ್ಣಾಂಶ ಜಾಸ್ತಿ ಇದೆಯೋ ಅವತ್ತಿನ ದಿನಗಳು ಒಳಗಡೆ ಇರೋದು ತುಂಬ ಉತ್ತಮ. ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಪರಿಸ್ಥಿತಿ ಇದ್ದರೆ ತಲೆ ಮತ್ತು ನಮ್ಮ ಮುಖವನ್ನು ಬಿಳಿ ಬಣ್ಣದ ಹತ್ತಿ ಬಟ್ಟೆಯಿಂದ ನಾವು ಮುಚ್ಚಿಕೊಂಡು ನಾವು ಹೊರಗಡೆ ಹೋಗಬೇಕು. ಹಾಗೆ ನಡೆದು ಹೋಗೋರು ಕಪ್ಪು ಕಲರ್ ಛತ್ರಿ ಯೂಸ್ ಮಾಡಬೇಕು. ಕೈಯಲ್ಲಿ ಒಂದು ನೀರು ಬಾಟಲ್ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ನೀರಾಗಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕು. ಫೆಬ್ರವರಿಯಲ್ಲೇ ದಾಖಲೆ ಬರೆದಿರುವಂತಹ ಸುಡು ಬಿಸಿಲು ಮೇ ಅಂತ್ಯದ ಒಳಗೆ ವಾಡಿಕೆಗಿಂತ ಹೆಚ್ಚಾಗೇ ಇರಲಿದ್ದು ಸನ್ಸ್ಟ್ರೋಕ್ ಕೊಡುವ ಸೂಚನೆ ಇದೆ. ಈ 3 ತಿಂಗಳಲ್ಲಿ ಆಗಾಗ ಗುಡುಗು ಸಹಿತ ಭಾರಿ ಮಳೆ ಕೂಡ ಆಗುವ ಸಾಧ್ಯತೆ ಇದ್ದು ಜನ ಆರೋಗ್ಯದ ಕಡೆ ಗಮನ ವಹಿಸೋದು ಉತ್ತಮ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.